ಮಾಲಾ ಬಾಯ್ಲಿ. ಏನ್ ಭಾವ? ಪ್ರಸಾದ್ ಪ್ರಸಾದ್ ಅಂತಿದ್ಯಲ್ಲ, ನೋಡ್ ಬಂದಿದ್ದಾನೆ. ಏನಪ್ಪಾ ಪ್ರಸಾದ್? ಯಾರು ಗುರು ಸಿಕ್ಲಿಲ್ವೇ? ಇಲ್ಲ. ಗುರು ಸಿಕ್ಲಿಲ್ಲ? ನಾನು ಮದುವೆಯಲ್ಲಿ ದೊಡ್ಡ ಹುಡುಗಿ ನಿನಗ್ಯಾಕೆ ಬೊಂಬೆ ಅಂತ ಕಿತ್ತು ಅಳ್ತಿದ್ ಮಗು ಕೈಲಿ ಕೊಟ್ಟಾಗ ದೊಡ್ಡ ರಂಪ ಮಾಡ್ಬಿಡ್ಲಿಲ್ವೇ? ಸೇಮ್ ಬೊಂಬೆ ನೋಡಿದ್ಯಾ ಹೇಗೆ ರಂಬೆ ತರ ಬೆಳೆದ್ ನಿಂತಿದ್ದಾಳೆ. ಸಾರಿ, ನನ್ ಜ್ಞಾಪಕನೇ ಇಲ್ಲ. ನನ್ನ ಹೆಂಡತಿ ಸಿಸ್ಟರ್ ಅಪ್ಪ, ಮಾಲಾ ಅಂತ, BA ಮಾಡಿದಾಳೆ. ನಮಸ್ಕಾರ. ಹಲೋ ಪ್ರಸಾದ್. ಮತ್ತೆ ಏನ್ ನಿಂತು ಬಿಟ್ರಲ್ಲ, ಕರ್ಕೊಂಡು ಹೋಗಮ್ಮ ಮಾಡಿ ಮೇಲೆ. ಭಾವ, ಹುಡುಗನ್ ನೋಡಿದ್ರಲ್ಲ ಹೇಗೆ? ನಮ್ ಹೇಮನ್ ವಿಷಯ ಏನು ಗೊತ್ತಿಲ್ಲ. ಕುಬೇರ ಮನ್ಮಥ ಇಬ್ರು ಒಟ್ಟ ನಮ್ಮ ಮನೆಗೆ ಬಂದಾಗಿಲ್ಲ. ಮನ್ಮಥನೋ ಕುಬೇರನೋ ಹೇಮ ಮದುವೆಯಾಗಳು ಅವಳು ಬಂದು ನೋಡ್ಲಿ. ಬರ್ಲಿ ಬರ್ಲಿ, ನಾನೇನ್ ಬೇಡ ಅಂದೆ. ಆದ್ರೂ ನೀವೊಂದು ಒಪ್ಪಿಗೆ ಕೊಡ್ಬೇಕಲ್ಲ. ಸ್ವಲ್ಪ ಯೋಚನೆ ಮಾಡಿ. ಅಕ್ಕ ಸ್ವಲ್ಪ ಬಂದೆ, ಒಂದ್ ನಿಮಿಷ. ಹೇಮ ಮಾವ, ನಿನ್ನೆ ಕಾಯ್ತಿದ್ನಮ್ಮ. ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡ್ ಬಂದೆ ತಾನೆ? ಆಯ್ತು. ಪ್ರಸಾದ ಕೊಡಮ್ಮ. ತಗೊಳ್ಳಿ. ಎಲ್ರಿಗೂ ಕೊಡಮ್ಮ. ಹೇಮ, ನಾನು ವಿಷಯ ಹೇಳಿದ್ದೆ ನೋಡು. ಅವರೇ ಇವರು ಹುಡುಗ MA ಮಾಡಿದಾನೆ. ಒಳ್ಳೆ ಹುಡುಗ, ಲೆಕ್ಚರರ್ ಬೇರೆ. ಅವರು ಇವರ ಅಪ್ಪ ಅಮ್ಮ. ಹುಡುಗಿ ಹೇಗಿದ್ದಾಳೆ ಏನಂತೀರಿ? ಅಪ್ಪಾಜಿ. ಹೇಮ, ಹೇಮ, ಹೊರಗಡೆ ಹುಡುಗ ನೋಡಿದ್ಯಲ್ಲ ಹೇಗೆ? ಅದೇ MA ಲೆಕ್ಚರರು, ಶ್ಯಾಮ್ ಸುಂದರ್ ಅಂತ. ಹುಡುಗ ಹೇಗಿದ್ದಾನೆ? ನಿನಗೆ ಒಪ್ಪಿಗೆ ತಾನೆ? ಅಪ್ಪಾಜಿ, ನೀವು ಇದಕ್ಕೆ ಒಪ್ಕೊಂಡಿದ್ದೀರಾ? ಇಲ್ಲಮ್ಮ, ನಿನ್ ತೀರ್ಮಾನ ಮುಖ್ಯ ತಾನೆ. ಮಾವ, ಅಪ್ಪನ ಖಾಯಿಲೆ ವಾಸಿ ಆಗೋರ್ಗು ನಾನು ಮದುವೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೀರಿ. ಹೇಮ, ಹೇಮ, ಅಕ್ಕ ನೀನಾದ್ರೂ ಹೇಳಕ್ಕ. ನೀವಾದ್ರೂ ಹೇಳ್ಬಾರ್ದೇನ್ರಿ? ಅಕ್ಕ, ಅವಳು ದೊಡ್ಡವ್ರ ಮಾತು ಮೀರಿ ಈಗ ಒಂದೇ ಸಾರಿ ಕಡ್ಡಿ ಮುರಿದಾಗ ಹೇಳೋಗ್ತಿದ್ದಾಳಲ್ಲ. ಹೇಮ, ನನಗೆ ನೀವು ಒಪ್ಪಿಗೆ ಆಗಿದ್ದೀರಾ? ನಿಮಗೆ ನಾನು ಒಪ್ಪಿಗೆ ಆಗಲಿಲ್ಲ ಅಂದ್ರೆ? ಹಾಗೇನಿಲ್ಲ, ಸದ್ಯಕ್ಕೆ ನಾನು ಮದುವೆ ಆಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ನಿಮ್ ತೀರ್ಮಾನನ ಬದಲಾಯಿಸಿದಾಗ ತಿಳಿಸಿ. ಅಲ್ಲಿವರೆಗೂ ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಹಲೋ, ಯಶ್. ಓ ರಾಘವೇಂದ್ರನಾ? ಏನಪ್ಪಾ ಬಿಡುವಾಗ ಫೋನ್ ಹತ್ರ ಕೂತ್ಬಿಟ್ಟಿದ್ಯಾ? ನಾನು ಬಿಡುವಾಗಿದ್ದೆ, ಹಾಗೆ ಫೋನ್ ಮಾಡೋಣ ಅಂತ. ಏನ್ ಸಮಾಚಾರ? ಅದೇ ನಾವೆಲ್ಲ ಪಿಕ್ನಿಕ್ ಹೋಗೋಣ ಅಂತ ಪ್ರೋಗ್ರಾಮ್ ಹಾಕಿದ್ದೀವಿ. ನೀನು ಬಂದ್ಬಿಟ್ರೆ ಇಟ್ ವಿಲ್ ಬಿ ಸಿಂಪ್ಲಿ ವಂಡರ್ಫುಲ್ ಐಸೆ. ಯಾರ್ಯಾರು ಅಂದ್ಯಾ? ಇನ್ಯಾರು, ನಾವೇ ಎಲ್ಲ ಮನೆಯವರು. ನಾನು, ಇವಳು ಅಂದ್ರೆ ಸುಶೀಲಾ, ನೀನು ನಿನ್ನ ಹೆಂಡತಿ, ನೀನು ಮಾಲಾ, ಉಷಾ ಟೀಚರು, ಹೇಮಾ. ಓಕೆ ಓಕೆ, ಬರ್ತೀನಿ. ಶ್ಯೂರ್, ಬಾಯ್. ನೋಡು, ಇದೆಲ್ಲ ರೆಡಿ ಮಾಡಿ ಇಟ್ಬಿಡು. ನಾನೊಂದೆರಡು ಆಟ ಆಡ್ಕೊಂಡು ಬಂದ್ಬಿಡ್ತೀನಿ. ರೀ, ಬನ್ರಿ ಕೂತ್ಕೊಳ್ರಿ. ನೀವ್ ಯಾಕೆ ಅಲ್ಲಿಗೆ ಹೋಗ್ತೀರಾ? ಹುಡುಗರ ಮಧ್ಯೆ ನಾವ್ ಯಾಕೆ ಇಲ್ಲಿಗೆ ಬಂದಿದ್ದು? ನಾವ್ಯಾಕೆ ಇಲ್ಲಿಗೆ ಬಂದಿದ್ದು? ಪ್ರಸಾದು, ಮಾಲಾ. ಗೊತ್ತಾಗ್ಲಿಲ್ಲ. ಹಾಗಾದ್ರೆ ನಾನೇನ್ ಮಾಡ್ಲಿ? ನಿನ್ನೊಂದೆರಡು ಫೋಟೋ ತೆಗೆದ್ಬಿಡ್ತೀನಿ. ಅಂತೂ ಏನಾದ್ರೂ ಮಾಡ್ತಿರ್ಬೇಕು. ಹಿಮ, ಕೈ ಕೊಡು, ಕಾಲು ಜಾರ್ತಾ ಇದೆ. ಕೈ ಹಿಡ್ಕೊಳ್ಳಿ. ಹತ್ ಮೇಲ್ ಬನ್ನಿ. ಏ ಹೇಮಾ, ನೀನೊಂದು ಶುದ್ಧ ಹಳ್ಳಿ. ಅವ್ರದ್ದು ಆಕ್ಟಿಂಗ್ ಅಂತ ಕೂಡ ಗೊತ್ತಾಗ್ಲಿಲ್ವಾ ನಿಂಗೆ? ಕೈ ಕೊಡಕ್ ಹೊರಟೋದ್ಲು. ಬಾಯಿ ಕಡೆ. ದಂಡಲ್ ಹಾಯಾಗಿರೋರಿಗೆ ನೀರ್ನಲ್ಲಿ ಮುಳುಗ್ತಿರೋರೆಲ್ಲ ಈಜ್ಗಾರ ಹಾಗೆ ಕಾಣಿಸ್ತಾರೆ. ಹೊಸದಾಗಿ 4 ಕಾಸು ನೋಡಿದವ್ರಿಗೆ ತಮಗಿಂತ ಐಶ್ವರ್ಯವಂತರೇ ಇಲ್ಲ ಅನ್ಸುತ್ತೆ. ಏನ್ ಈ ಮಾತಿನ ಅರ್ಥ?
ಯಾಕೆ ಕಿವುಡ ಒಂದ್ಸರಿ ಹೇಳಿದ್ರೆ ಅರ್ಥವಾಗೋದಿಲ್ವಾ? ಅದಕ್ಕೂ ಕಲ್ಚರ್ ಬೇಕು. ಆನೆ ಮೇಲಿರೋ ಸೊಳ್ಳೆ ಆನೆಗಿಂತ ನಾನೇನ್ ಕಮ್ಮಿ ಅಂತಂತೆ. ಈಗ್ಲಾದ್ರೂ ಅರ್ಥ ಆಯ್ತಾ? ನಿಮ್ಮ ಶ್ರೀಮಂತಿಕೆ ದರ್ಪ ಇಲ್ಲ ನನ್ನ ಹತ್ರ ತೋರಿಸ್ಬೇಡಿ. ಎಲ್ರಿಗೂ ಸ್ವಾಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಅದು ಶ್ರೀಮಂತರ ಸೊತ್ತಲ್ಲ. ಐ ನೋ ಮೈ ಲಿಮಿಟ್ಸ್. ನೋಡಿದ್ರ ಪ್ರಸಾದ್, ಆಫ್ಟರ್ ಆಲ್ ನಿಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡೋಳಿಗೆ ಎಷ್ಟೊಂದು ಪೊಗರು. ಸಂಬಳ ಕೊಡೋ ಧಣಿ ನೀವ್ ಎದುರಿಗಿದ್ದೀರಿ ಅನ್ನೋ ಭಯ ಕೂಡ ಇಲ್ದೆ ಹಾಗೆ ನಡ್ಕೋತಾ ಇದ್ದಲ್ಲ, ನೋಡಿದ್ರಾ? ಹೇಮಾ, ಕೆಸರಲ್ಲಿ ಕಲ್ಲು ಹಾಕ್ತಾ ಇದೀಯಾ? ಯಾರ್ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋ ಸೆನ್ಸ್ ಇರಬೇಕು. ಐ ಆಮ್ ವೆರಿ ಸಾರಿ ಸರ್. ಚಿಕ್ಕವ್ರ ಹತ್ರ ದೊಡ್ಡವ್ರ ಹತ್ರ ಹೇಗೆ ನಡ್ಕೋಬೇಕು ಅಂತ ನನಗೆ ಗೊತ್ತು. ಆದ್ರೆ ಇಂಥವ್ರ ಹತ್ರ ಹೇಗೆ ನಡ್ಕೋಬೇಕು ಅಂತ ನನಗೆ ಬರಲ್ಲ. ಹಾಗಲ್ಲ ಹೇಮಾ, ನಿನ್ ತಪ್ಪು ತಿಳ್ಕೊಂಡೆ. ಹೌದು, ನಿಮ್ ದೃಷ್ಟಿಯಲ್ಲಿ ಬಡವರು ಏನ್ ಮಾಡಿದ್ರು ತಪ್ಪು, ಶ್ರೀಮಂತರು ಏನ್ ಮಾಡಿದ್ರು ಸರಿ ಅಲ್ವಾ? ಡೋಂಟ್ ಬಿ ಸ್ಟುಪಿಡ್ ಹೇಮಾ. ನಾನ್ ಸ್ಟುಪಿಡ್ ಅಂತ ನೆನಪು ಮಾಡ್ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್ ಸರ್. ಇನ್ಮೇಲೆ ಬಡ ಹುಡುಗಿ ತಂಟೆಗೆ ಬರಬೇಡಿ. ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್. ಅಷ್ಟೇ ನಮ್ಮ ಸಂಬಂಧ. ಸಾರಿ ಸರ್, ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್. ಅಷ್ಟೇ ನಮ್ಮ ಸಂಬಂಧ. ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್. ಅಷ್ಟೇ ನಮ್ಮ ಸಂಬಂಧ. ನೀವು ಮಾಲೀಕರು, ನಾನು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಟೈಪಿಸ್ಟ್. ಅಷ್ಟೇ ನಮ್ಮ ಸಂಬಂಧ. ಗುಡ್ ಮಾರ್ನಿಂಗ್ ಸರ್. ಬಾಸಕ್ಕಿನ ಬಂದಿಲ್ಲ ಸರ್? ಏನೋ ನಿಶ್ಶಕ್ತಿಯಿಂದ ಕಾಣಿಸುತ್ತಮ್ಮ. ಈಗ ತಾನೇ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಏನಾಗಿದೆ, ಮೈಗೂ ಸರಿಲ್ವಾ? ಏನೋ ಡಿಪ್ರೆಷನ್ ಅಂತ ಕಾಣಿಸುತ್ತೆ. ಒಂದೆರಡು ದಿನದಲ್ಲೇ ಸರ್ ಹೋಗ್ಬೋದು. ಹೇಮಾ, ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯಾ? ಏನಿಲ್ಲಮ್ಮ, ಹೀಗೆ ಸುಮ್ಮನೆ. ಸರಿ, ಊಟ ಮಾಡು. ಅನ್ನ ಕಲಿಸು. ಬೇಡಮ್ಮ, ಯಾಕೋ ಇವತ್ತು ನಂಗೆ ಹಸುವಿಲ್ಲ. ಇಲ್ಲಿ ನೋಡು ಹೇಮಾ, ಪ್ರೀತ್ಸು ಇಲ್ಲ ದ್ವೇಷಿಸು, ಪಡ್ಕೋ ಇಲ್ಲ ತ್ಯಾಗ ಮಾಡು. ಎಲ್ಲನೂ ಒಟ್ಟಿಗೆ ಮಾಡಕ್ ಹೋಗಿ ಎಲ್ಲನೂ ಕಳ್ಕೋಬೇಡ. ತಪ್ಪು ನಿಂದು. ಹೋಗು, ಪ್ರಸಾದ್ನ ಕರ್ಕೊಂಡ್ ಬಾ. ಹೋಗು. ಬುದ್ಧಿ, ಹೇಮಮ್ನವ್ರು ಬಂದಿದ್ದಾರೆ ಬುದ್ಧಿ. ಒಳ ಕಳ್ಸ್ಕೊಟ್ಟು. ಸರಿ ಬುದ್ಧಿ. ಸರ್, ಬನ್ನಿ, ಕೂತ್ಕೊಳ್ಳಿ. ಸರ್, ನೀವ್ಯಾಕೆ ಆಫೀಸಿಗೆ ಬರ್ತಾ ಇಲ್ಲ? ಫ್ರೆಂಡ್ಸ್ ಬಿಟ್ಟು ನನಗೆ ವರ್ಕರ್ಸ್ ಜೊತೆ ಕೆಲಸ ಮಾಡೋ ಅಭ್ಯಾಸ ಇಲ್ಲ, ಅದಕ್ಕೆ. ಹಾಗಾದ್ರೆ ನೀವು ಆಫೀಸಿಗೆ ಬರೋದಿಲ್ವೇನು? ಇಲ್ಲ. ಪ್ರಸಾದ್, ನೀವು ಹೀಗೆ ಚಿಕ್ಕ ಪುಟ್ಟ ಮಾತಿಗೆಲ್ಲ ಮಹತ್ವ ಕೊಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅರ್ಥನೋ ವ್ಯರ್ಥನೋ ನನಗೆ ಗೊತ್ತಿರೋದಿಷ್ಟೇ. ನಾನು ಫ್ಯಾಕ್ಟರಿ ಮಾಲೀಕ, ನೀವು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡೋ ಟೈಪಿಸ್ಟ್. ನಮ್ಮ ಸಂಬಂಧ ಅಷ್ಟೇ. ನನ್ನ ಆಫೀಸಿಗೆ ಬರೋದು ಬಿಡೋದು ನಿಮ್ಗೆ ಸಂಬಂಧಿಸಿದ್ದಲ್ಲ. ನೀವಿಲ್ದೆ ಆಫೀಸು ದೇವರಿಲ್ಲದ ಗುಡಿಯಾಗಿದೆ. ನೂರಾರು ಜನಕ್ಕೆ ಅನ್ನ ಕೊಡುವಂತ ಧಣಿ ನೀವು. ಯಾರೋ ಒಬ್ಬ ಕೆಲಸಗಾರಳಿಗೋಸ್ಕರ ನೀವು ಆಫೀಸಿಗೆ ಬರ್ದಿರೋದು ಚೆನ್ನಾಗಿರಲ್ಲ. ನೀವು ಹೀಗೆ ಹಠ ಹಿಡಿದು ಕೂತ್ರೆ ಎಲ್ಲರೂ ಒಳ್ಳೇದಕ್ಕೋಸ್ಕರ ನಾನು ರಿಸೈನ್ ಮಾಡ್ತೀನಿ.
ಅಂತೂ ನನ್ನನ್ನು ಹೆದರ್ಸೋಕೆ 3 ಹೊತ್ತು ರೆಸಿಗ್ನೇಷನ್ ಲೆಟರ್ ಹಿಡ್ಕೊಂಡೇ ತಿರುಗ್ತಿರ್ತೀರ. ನಿಮ್ಗೆ ರಿಸೈನ್ ಮಾಡ್ಬೇಕು ಅಂತಿದ್ರೆ ರಿಸೈನ್ ಮಾಡಿ, ನಿಮ್ಮಿಷ್ಟ, ಐ ಡೋಂಟ್ ಮೈಂಡ್. ಹಾಗಾದ್ರೆ ನನ್ನ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಅಲ್ಲ? ಹಾಗಂತ ನಾನು ಹೇಳಿಲ್ವಲ್ಲ. ಐ ಡೋಂಟ್ ಮೈಂಡ್ ಅಂದ್ರಿ, ಹಾಗಂದ್ರೆ ಏನರ್ಥ? ನನ್ನ ಅವಶ್ಯಕತೆ ಇಲ್ಲ ಅಂತ ತಾನೆ? ನೀವು ರಿಸೈನ್ ಮಾಡ್ತೀನಿ ಅಂತ ಅಂದ್ರಲ್ಲ, ಹಾಗಂದ್ರೆ ಏನರ್ಥ? ನಾನು ರಿಸೈನ್ ಮಾಡ್ತೀನಿ ಅಂತ ಅನ್ನೋದು ನಿಮ್ಮ ಅವಶ್ಯಕತೆ ಇದೆ ಅಂತ ತೋರಿಸೋದಕ್ಕೋಸ್ಕರ. 4-5 ದಿವಸದಿಂದ ನಾನಿಲ್ಲಿ ಕೊರಗ್ತಾ ಬಿದ್ದಿದ್ದೀನಿ, ಆಗ ನಿಮ್ಗೆ ನನ್ನ ಅವಶ್ಯಕತೆ ಕಾಣಲಿಲ್ವಾ? ಪ್ರಸಾದ್ ಪ್ರಸಾದ್, ಯಾವುದೋ ಕೆಟ್ಟ ಮೂಡಲ್ಲಿ ಏನೋ ಹೇಳ್ಬಿಟ್ಟೆ, ತಪ್ಪು ನಂದು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಿಮ್ಮ ನೋಯಿಸಿದ್ದಕ್ಕೆ ನನಗೆ ಕ್ಷಮಿಸ್ಬಿಡಿ. ಹೇಮಾ, ಪ್ರಸಾದ್, ನನ್ನಿಂದ ನಿಮಗೆ ಯಾವ ಕೆಡಕೋ ಆಗ್ಬಾರ್ದು ಅನ್ನೋದೇ ನನ್ನ ಆಸೆ. ನಿಮಗೇನಾದ್ರೂ ಆದ್ರೆ ಮತ್ತೆ ಅದಕ್ಕೆ ನಾನು ಕಾರಣ ಆಗ್ತೀನಿ. ಹಾಗಲ್ಲ ಹೇಮಾ. ಪ್ರಸಾದ್, ನಿಮ್ಮನ್ನು ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಆದ್ರೆ ನಾಳೆಯಿಂದ ನೀವು ಆಫೀಸಿಗೆ ಬರ್ತಿದ್ರೆ ಒಬ್ಬ ಫ್ರೆಂಡ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ತಿಳ್ಕೊತೀನಿ. ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಬಾಸ್ ಎಷ್ಟು ಚಾರ್ಮಿಂಗ್ ಆಗಿದ್ದಾರಲ್ಲ ಇವತ್ತು. ಹಾಗಾದ್ರೆ ಟೈಪಿಂಗ್ ಮುಗ್ದಾಗೇನೆ. ಸರ್, ಪೆಂಡಿಂಗ್ ಫೈಲ್ಸ್ ತಗೊಂಡು ಒಳಗೆ ಬನ್ನಿ. ತರ್ತೀನಿ ಸರ್. ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಆಫೀಸಿಗೆ ಬಂದ್ರಲ್ಲ, ಬಹಳ ಥ್ಯಾಂಕ್ಸ್. ಆಫೀಸ್ ಏನು, ನೀವು ಎಲ್ಲಿ ಕರೆದ್ರೂ ಬರ್ತೀನಿ. ಮುಖ್ಯ ನೀವು ನನ್ನ ಜೊತೆಯಲ್ಲೇ ಇರಬೇಕು. ಅರೆ, ಇದೇನ್ ಸರ್, ಹೀಗೆ ಕಣ್ಮುಚ್ಕೊಂಡು ಸೈನ್ ಮಾಡಬಾರ್ದು. ಒಂದ್ಸರ್ತಿ ಚೆಕ್ ಮಾಡಿ ಆಮೇಲೆ ಸೈನ್ ಮಾಡಿ. ಅದರ ಅವಶ್ಯಕತೆ ಇಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಆದ್ರೆ ಸಮಯ ಸಂದರ್ಭ ಹೇಳಿ ಕೇಳಿ ಬರಲ್ವಲ್ಲ? ಆದ್ರೆ ನನ್ನ ಹೇಮಾ ನನಗೆಂದೂ ಮೋಸ ಮಾಡಲ್ವಲ್ಲ. ಪ್ರಸಾದ್ ಪ್ರಸಾದ್, ಡಿಯರ್ಲಿ, ರಾಜ ರಾಣಿಯನ್ನು ತುಂಬಾ ಪ್ರೀತಿಸ್ತಿದ್ದ. ಹಾಗೆ ದ ಪ್ರಿನ್ಸೆಸ್ ವಾಸ್ ಲವಿಂಗ್ The princess was loving. Princess was loving the prince Princess was loving the prince dearly. dearly. Teacher Amanti bandru. Auntie. ಬಾರಮ್ಮ. ಏನೇರಮ್ಮ ಅಪ್ರೂಪ ಆಗ್ಬಿಟ್ಟಿಲ್ಲೇ. ಅಮ್ಮ, ನನ್ನ ಮದ್ವೆ ಇನ್ವಿಟೇಷನ್ ಕಾರ್ಡ್ ತಗೊಳ್ಳಿ. ಹೌದಾ? ಹಲೋ ರಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಎದ್ದೇಳಮ್ಮ. ಏನಿರಮ್ಮ, ನನಗೆ ಇನ್ವಿಟೇಷನ್ ಕೊಡಲ್ವೇನೆ? ಮದ್ವೆ ಮನೆ ಅವ್ರಿಗೇನೆ ಇನ್ವಿಟೇಷನ್ ಕೊಡೋದು? ತಮ್ಮ, ನಿನ್ ಮದ್ವೆನ್ ಹೇಮಂಗ್ ಬಹಳ ಓಡಾಟ ಇದೆ ಅಂತ ಕಾಣುತ್ತೆ ಅಲ್ವಾ? ಓಡಾಡ್ದಿದ್ರೆ ಎಲ್ಲಿ ಬಿಡ್ತಾಳೆ ಇವಳು? ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ. ಇನ್ನ ಬಹಳ ಮನೆಯವ್ರಿಗೆ ಇನ್ವಿಟೇಷನ್ ಕೊಡೋದಿದೆ. ಹೋಗ್ಬಿಟ್ ಬಾಮ್ಮ. ಬರ್ತೀನಿ. ಹಾ, ಬರ್ತೀನಿ. ಬರ್ತೀನಲ್ಲ. ಟಾಟಾ. ಟಾಟಾ. ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನ ಚಟುವಟಿಕೆ.